ನಿಮ್ದೇ ಒಂದು ಟೀಮ್ ಇದೆಯಲ್ಲ? ನನ್ನ ಟೀಮ್ ಅನ್ನೋದು ಯಾವತ್ತೂ ಇರಲೇ ಇಲ್ಲ. ಸೊ ಆ ಥರ. ಬಟ್ ಅಲ್ಲಿ ಮೋಸ್ಟ್ ಪಾಪ್ಯುಲರ್ ಅಲ್ಲ? ಹೌದು, ಅದೇ ಸೋಲೋ ಮಾಡ್ಬಿಟ್ಟಿತ್ತು ನನ್ನ. ಸೊ ಸುತ್ತ ಒಂದು ಸರ್ಕಲ್ ಅನ್ನೋದು ಯಾವತ್ತೂ ಇರಲೇ ಇಲ್ಲ. ಅಂದರೆ ನಾನು ಯಾವಾಗಲೂ ಅದನ್ನೇ ಅನ್ಕೋತಿದ್ದೆ, ನಾನು ನನ್ನ ಕೆಲಸ ಅಷ್ಟೇ ಮಾಡಬೇಕು. ಐ ಶುಡ್ ನಾಟ್ ಕಾನ್ಸಂಟ್ರೇಟ್ ಆನ್ ಎನಿಥಿಂಗ್ ಎಲ್ಸ್. ನನಗೆ ಬಿಕಾಸ್ ಒಂದು ಸರ್ಕಲಿಂದ ಇನ್ನೊಂದಷ್ಟು ಜನಕ್ಕೆ ಪರಿಚಯ ಆಗ್ತೀನಿ, ಬಟ್ ಆ ಪರಿಚಯಕ್ಕೆ ಇನ್ನೊಂದು ಕಾರಣ ಇರುತ್ತೆ, ಆ ಸರ್ಕಲ್ಲು. ನಾನಿಲ್ಲಿ ನನ್ನ ಇಂಡಿವಿಜುವಾಲಿಟಿ ಕ್ರಿಯೇಟ್ ಮಾಡಕ್ಕೆ ಬಂದಿರೋದು. ಆ್ಯಂಡ್ ನನಗೆ ಅದು ಎಷ್ಟು ನಾನು ನನ್ನ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಕೆಲಸ ಮಾಡ್ತೀನೋ ಅಷ್ಟೇ ಒಳ್ಳೇದು. ಎಂಡ್ ಆಫ್ ದ ಡೇ ಇದು ಒಂದು ಕಾಂಪಿಟೇಟಿವ್ ಫೀಲ್ಡೇ. ನಾವು ಎಷ್ಟೇ ಜೊತೆಲಿದ್ದೀವಿ ಅಂತ ಹೇಳಿದ್ರು ಮನ್ಸರಿಯ ಕಾಂಪಿಟೇಷನ್ ಇದ್ದೇ ಇರುತ್ತೆ. ಸೊ ಆ ಫೇಕ್ನೆಸ್ನ ಹೊರಗಡೆ ಇಟ್ಕೊಂಡು ಮನ್ಸಲ್ಲಿ ಒಂದು ಇಟ್ಕೊಳ್ಳೋಕ್ಕಿಂತ ಎನಿವೇಸ್ ಗೊತ್ತಿದೆ ಇಟ್ಸ್ ಅ ಕಾಂಪಿಟೇಷನ್, ಕಾನ್ಸಂಟ್ರೇಟ್ ಆನ್ ಅವರ್ ಸೆಲ್ಫ್, ವರ್ಕ್ ಗುಡ್ ಅಷ್ಟೇ. ಈಗ ನಮಗೆ ನಮ್ಮ ಬಾಯ ಮೇಲೆ ಕಂಟ್ರೋಲ್ ಇರುತ್ತೆ, ಎಲ್ಲರ ಬಾಯ ಮೇಲೂ ನಮ್ಮ ಕಂಟ್ರೋಲ್ ಇರಲ್ಲ. ಆ್ಯಂಡ್ ಎಲ್ಲರಿಗೂ ನೋಡೋ ಪರ್ಸ್ಪೆಕ್ಟಿವ್ ಎರಡು ಇದ್ದೇ ಇರುತ್ತೆ. ನಮ್ಗೆ ಯಾವ ಪರ್ಸ್ಪೆಕ್ಟಿವ್ ಬೇಕೋ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಗಿಮಿಕ್ ಅಂತ ನನ್ನ ಪ್ರಕಾರ ಇದನ್ನ ಸಿನಿಮಾ ಗಿಮಿಕ್ ಅಂತ ಅನ್ನಕ್ಕಾಗಲ್ಲ. ಆಬ್ವಿಯಸ್ಲಿ ಈಗ ನಾವೆಲ್ಲ ಪ್ರೆಸ್ ಮೀಟಲ್ಲೂ ಹೇಳಿದ್ದೀವಿ, ಎಲ್ಲ ಮೀಡಿಯಾದವ್ರು ಮಾತ್ರ ನಮ್ಗೆ ಸಪೋರ್ಟ್ ಇರೋದು. ಆ್ಯಂಡ್ ಆಬ್ವಿಯಸ್ಲಿ ಒಂದು ಕಮರ್ಷಿಯಲ್ ಒಂದು ರಿಲೇಷನ್ಶಿಪ್ಪು ಇರುತ್ತೆ, ಒಂದು ಪರ್ಸನಲ್ ರಿಲೇಷನ್ಶಿಪ್ಪು ಇರುತ್ತೆ. ಸೊ ಸಿನಿಮಾ ಪ್ರಮೋಷನ್ಗೆ ಅಂತ ಕಮರ್ಷಿಯಲ್ ರಿಲೇಷನ್ಶಿಪ್ ಇದ್ದಾಗ ನಾವು ಈ ಥರ ಮಾಡೋ ಅಗತ್ಯ ಏನಿದೆ? ಇಫ್ ಇನ್ ಕೇಸ್ ಕಮರ್ಷಿಯಲ್ ಇದರಲ್ಲೇ ನಮಗೆ ರೀಚ್ ಆಗ್ತಿಲ್ಲ ಅಂದರೆ ಇದರಲ್ಲಿ ರೀಚ್ ಆಗುತ್ತೆ ಅಂತ ಏನು ಪಾಸಿಬಿಲಿಟೀಸ್ ಇದೆ? ಓಕೆ, ಈ ಥರ ಗಿಮಿಕ್ ಮಾಡಿದ್ರೆ ಅದರಿಂದ 100 ಟಿಕೆಟ್ ಕನ್ವರ್ಟ್ ಆಗುತ್ತೆ ಅಂತ ಅಂದರೆ ಅದ್ರಲ್ಲಿ ಒಂದು ಅರ್ಥ ಇದೆ. ಈ ಥರ ಗಿಮಿಕಿಂದ ಜನ ಥಿಯೇಟರ್ಗಂತೂ ಬರಲ್ಲ, ನ್ಯೂಸ್ ನೋಡ್ಬೋದು, ಸಿನಿಮಾ ನೋಡಲ್ಲ. ಸೊ ನನ್ನ ಪ್ರಕಾರ ಈ ಥರ ಗಿಮಿಕ್ ಮಾಡೋ ಅಗತ್ಯ ಇಲ್ಲ. ಓಕೆ, ಗಿಮಿಕ್ ಮಾಡೋದಾಗಿದ್ರೆ ಈ ಸ್ಟಿಕ್ಕರ್ನ ಇಲ್ಲಿ ಅಂಟಿಸ್ಕೊತಿದ್ದೆ, ಅಲ್ಲಿ ನಡ್ಕೊಂಡು ಬರ್ಬೇಕಾದ್ರೆ ಹಿಂಗೆ ಕುಣ್ಕೊಂಡು ಬರ್ತಿದ್ದೆ. ಐ ಗೆಟ್ ಪೇಡ್ ಫಾರ್ ಮೈ ಆ್ಯಕ್ಟಿಂಗ್. ನನಗೆ ಹೊರಗಡೆ ಆ್ಯಕ್ಟ್ ಮಾಡೋದೇನು ಕಷ್ಟ ಅಲ್ಲ. ಸೊ ಐ ಕ್ಯಾನ್ ಡೂ ದ್ಯಾಟ್. ಆಮೇಲೆ ನನ್ನ ಪ್ರಕಾರ ಯಾರು ಇದನ್ನ ಗಿಮಿಕಾಗಿ ಬಳಸ್ಕೊಳ್ಳಲ್ಲ. ಸ್ಟಾರ್ಟಿಂಗ್ ಸುಧೀಂದ್ರ ಸರ್ ಫೋನ್ ಮಾಡಿದಾಗ 2 ಸರಿ ಇವ್ರಿಗೆ ಫೋನ್ ಮಾಡಿದ್ದಾರೆ. ನಾನು ಆಗಲೂ ಹೇಳಿದ್ದೀನಿ, ಯಾವುದೇ ಕಾರಣಕ್ಕೂ ನಮ್ಮ ತಂದೆ ತಾಯಿಗೆ ವಿಷಯ ಗೊತ್ತಾಗಬಾರ್ದು. ನಾಡಿದ್ದೇನೆ ರಿಲೀಸ್ ಇದೆ, 2 ವರ್ಷ ಕಷ್ಟಪಟ್ಟಿದ್ದೀನಿ ಆ ಒಂದು ದಿನಕ್ಕೋಸ್ಕರ. ಆ ದಿನ ನನಗೆ ಅಲ್ಲಿ ಕೂರಕ್ಕಾಗದಿರೋದಕ್ಕೆ ನನಗೆ ಎಷ್ಟು ಬೇಜಾರಾಗಿದೆ ನನಗೆ ಗೊತ್ತಿದೆ. ಅರ್ಧ ಗಂಟೆಗೆ ಇವ್ರಿಗೆ ಫೋನ್ ಮಾಡಿ ಜನ ಹೇಗೆ ರಿಯಾಕ್ಟ್ ಮಾಡ್ತಿದ್ದಾರೆ, ಜನ ರೆಸ್ಪಾಂಡ್ ಮಾಡ್ತಿದಾರ, ನನ್ನ ಪರ್ಫಾರ್ಮೆನ್ಸ್ ಇಷ್ಟ ಆಗ್ತಿದೆಯಾ, ಇದೇ ಪ್ರಶ್ನೆ ಕೇಳ್ತಿದ್ದೆ. ನನಗೆ ಕಟ್ಟಾಗ್ದಂಗೆ ಆಗ್ತಿದೆ ಅಲ್ಲಿ. ನಾನು 2 ದಿನ ಪೇನ್ ಕಿಲ್ಲರ್ಸಲ್ಲಿ ಇದ್ದೀನಿ. ಸರಿ, ಈಗ ಗಿಮಿಕ್ ಅನ್ಕೊಡೋಣ, ಗಿಮಿಕ್ ಮಾಡ್ಕೊಂಡು ನಾನು ಹಾಸ್ಪಿಟ್ಲಿಗೆ ಹೋದೆ. ಅಲ್ಲ, ಅವ್ರು ಚುಚ್ತಾರಲ್ಲ ಇಂಜೆಕ್ಷನ್ಗಳು, ಅದು ಯಾರು ತಗೋತಾರೆ ಗಿಮಿಕ್ಗೆ? ಅದ್ರ ಜೊತೆಗೆ ಅಲ್ಲ, ಅವರು ಪೇನ್ ಕಿಲ್ಲರ್ಸ್ 2-3 ಗ್ಲೂಕೋಸ್ ಬಾಟಲ್ ಹಾಕ್ತಾರೆ. ಒಬ್ಬ ಫಿಟ್ ಆಗಿರೋ ಮನುಷ್ಯ ಸಾಕೊಂಡಿರೋನು ಇಲ್ದಿರೋದು ರೋಗ ಬಂದ್ಬಿಡುತ್ತೆ ಅವನಿಗೆ. ಸೊ ಆ ಥರ ನನ್ನ ಪ್ರಕಾರ ಗಿಮಿಕ್ಗೆ ಯಾರು ಮಾಡಲ್ಲ. ಆ ಒಂದು ವಿಷಯ ಗೊತ್ತಾದ ತಕ್ಷಣ ಎಷ್ಟೋ ಜನ, ಈಗ ಪ್ರೊಡ್ಯೂಸರ್ ಸರ್ ಅವ್ರ ಆಫೀಸ್ ಮೇಲೆ ಒಬ್ರು ಅಜ್ಜಿ ಇದ್ದಾರೆ, ಅವ್ರಿಗೆ ವಿಷಯ ಗೊತ್ತಾದ ತಕ್ಷಣ ಧರ್ಮಸ್ಥಳಕ್ಕೆ ಹೋಗಿ ದಾರ ತಗೊಬಂದು ಕಟ್ಟಿದ್ದಾರೆ. ಅಲ್ಲಿ ಹಾಸ್ಪಿಟಲ್ ಮುಂದೆ ಎಷ್ಟೋ ಜನ ಫ್ಯಾನ್ಸ್ ನೋಡಿದಿಲ್ಲ, ಕೈ ಕಟ್ಟಿದ್ರಲ್ಲ ಅವರೇ ಕಟ್ಟಿರೋದು. ನನಗೇನೋ ಲಾಭಕ್ಕೋಸ್ಕರ ಇನ್ನೊಬ್ರು ಇಮೋಷನ್ಸ್ ಜೊತೆ ಆಟ ಆಡೋ ಸ್ವಭಾವ ನಂದಂತೂ ಅಲ್ಲ. ಇದೆಲ್ಲ ಒಂದು ಇಮೋಷನ್ಸು. ನಾನು ಎಷ್ಟು ಜನಕ್ಕೆ ನನ್ನ ಕೆಲಸದಿಂದ ಪರಿಚಯ ಇದ್ದೀನೋ ಗೊತ್ತಿಲ್ಲ, ಬಟ್ ಒಂದಷ್ಟು ಆಶ್ರಮಕ್ಕೆ ನಾನು ಬೇರೆ ಬೇರೆ ಕೆಲಸದಿಂದ ಪರಿಚಯ ಇದ್ದೀನಿ. ಈ ಒಂದು ವಿಷಯ ಗೊತ್ತಾದ್ರೆ ಅವ್ರಿಗೆ ಎಷ್ಟು ಹರ್ಟ್ ಆಗುತ್ತೆ ಅಂತ ನನಗೆ ಗೊತ್ತಿದೆ. ಈ ಒಂದು ವಿಷಯ ಗೊತ್ತಾದಾಗ ಎಷ್ಟು ಜನ ಅಲ್ಲಿ ಅಳ್ತಾರೆ ಅಂತ ನನಗೆ ಗೊತ್ತಿದೆ. ನಾನು ಅವ್ರ ಇಮೋಷನ್ಸ್ನ ಹರ್ಟ್ ಮಾಡಿ ನನ್ನ ಬೇಳೆ ಅಂತೂ ನನ್ನ ಲೈಫಲ್ಲಿ ಯಾವತ್ತೂ ಬೆಳೆಸ್ಕೊಳ್ಳಲ್ಲ. ಆಮೇಲೆ ನಾನು ಬಂದ ತಕ್ಷಣ ಇಲ್ಲಿ ನಿಂತ್ಕೊಂಡು ಎಲ್ಲರಿಗೂ ಥ್ಯಾಂಕ್ ಯು ಏನಕ್ಕೆ ಹೇಳಿದ್ದೀನಿ ಅಂತಂದರೆ ಅದು ನಾನು ಮನಸ್ಸಿಂದ ಹೇಳಿರೋದು. ನನ್ಗೆ ಆ ಗ್ರ್ಯಾಟಿಟ್ಯೂಡ್ ಇದೆ. ನನಗೆ ಆ ಪಾಸಿಟಿವ್ ಒಂದು ರೆಸ್ಪಾನ್ಸ್ ನಾನು ನೋಡಿದ್ದೀನಿ. ಎಷ್ಟೋ ಜನ ಆ್ಯಂಕರ್ಸು ಪರ್ಸನಲಿ ನಂಗೆ ಮೆಸೇಜ್ ಮಾಡ್ತಿದ್ದಾರೆ, ನನಗೆ ಫೋನ್ ಮಾಡಿ ಕೇಳ್ತಿದ್ದಾರೆ ಹೇಗಿದ್ದಾರೆ ಏನು ಅಂತ. ಸೊ ಐ ಫೆಲ್ಟ್ ನನ್ನ ಒಂದು ಫ್ಯಾಮಿಲಿ ಥರ ಟ್ರೀಟ್ ಮಾಡ್ತಿದ್ದಾರಲ್ಲ ಅಂತ. ಸಂಜೆ ಈ ಥರ ನ್ಯೂಸ್ ನೋಡಿದಾಗ ಬೆಳಗ್ಗೆ ನೋಡಿದ ಸತ್ಯನ ಈಗ ನೋಡ್ತಿರೋದು ಸತ್ಯನ ಅಂತಾನೆ ಜನಗಳಿಗೂ ತಲೆ ಕೆಟ್ಟೋಗ್ಬಿಡುತ್ತೆ. ಆಮೇಲೆ ಫಸ್ಟ್ ಆಫ್ ಆಲ್ ಸರ್, ಗಿಮಿಕ್ ಮಾಡಿದ್ದು ನಾನಲ್ಲ. ನನಗೊಂದು ಇನ್ಸಿಡೆಂಟ್ ಆಗಿದೆ, ನಾನು ಹಾಸ್ಪಿಟ್ಲ್ಗೆ ಹೋಗಿದ್ದೀನಿ, ಹಿಂಗಾಗಿದೆ ಹಂಗಾಗಿದೆ ಅಂತ ಹೇಳ್ತಿರೋದು ಗಿಮಿಕ್ಕು. ನಾನೆಲ್ಲೂ ಹೇಳಿಲ್ಲ ನಾನು ICU ಇದ್ದೆ, ನಮ್ಮ ಟೀಮವ್ರು ಎಲ್ಲೂ ಹೇಳಿಲ್ಲ ನನ್ನ ಕೈಕಾಲು ಮುರಿದೋಗಿದೆ ಅಂತ. ಅಲ್ಲ, ಒಂದು ಸಿನಿಮಾ ರಿಲೀಸ್ ಆಗ್ತಿದೆ, ಇನ್ನೊಂದು ಸಿನಿಮಾಗೆ ನನ್ನ ತಗೊಳ್ಳೋ ಟೈಮಲ್ಲಿ ಕೈಕಾಲು ಮುರ್ಕೊಂಡು ಕೂತಿದ್ದೀನಿ ಅಂದರೆ ಸಿನಿಮಾ ಸಿಗುತ್ತಾ ನನಗೆ ಮುಂದೆ? ಸೊ ಆಬ್ವಿಯಸ್ಲಿ ಇದನ್ನ ಯಾರೂ ಆ ಥರ ಮಾಡೋಕ್ಕೆ ಹೋಗಲ್ಲ. ಆ್ಯಂಡ್ ನಾನು ಹೇಳ್ತಿಲ್ವಾ, ನಾನು ಇದನ್ನ ಅಡ್ರೆಸ್ ಮಾಡೋಕ್ಕೂ ಇಷ್ಟ ಇರಲಿಲ್ಲ. ನೀವು ಪ್ರಶ್ನೆ ಕೇಳಿದ್ರಿ, ನಾನು ಅದಕ್ಕೆ ಆನ್ಸರ್ ಮಾಡಿದ್ದೀನಿ. ನನಗೆ ತಲೆಗೆ ಹಾಕೊಳ್ಳೋಕ್ಕೂ ಹೋಗಲಿಲ್ಲ. ಅದಿದ್ದೇ ಇದೆ, ಇದು ಫಸ್ಟ್ ಟೈಮ್ ಏನಲ್ಲ, ಸ್ಟಾರ್ಟಿಂಗಿಂದ ನೋಡ್ಕೊಂಡು ಬಂದಿದ್ದೀವಿ. ಒಂದನ್ನ 24 ಹೇಳೋದು, 24 ಜನಕ್ಕೆ 50 ಅರ್ಥ ಆಗೋದು. ಆ 50ಕ್ಕೂ ಪ್ರಶ್ನೆಗೆ ಉತ್ತರ ಕೊಡ್ತಾ ಹೋದ್ರೆ ನನ್ನ ಕೆಲಸ ಇದ್ದಿದ್ದು ಒಂದೇ, ಆ ಒಂದಕ್ಕೆ ಆನ್ಸರ್ ಮರ್ತೋಗುತ್ತೆ ನನಗೆ. ಸೊ ಐ ಡೋಂಟ್ ಥಿಂಕ್ ಅದನ್ನ ನಾವು ಅಡ್ರೆಸ್ ಜಾಸ್ತಿ ಮಾಡಬೇಕು.
ಅಲ್ಲ ಸರ್, ಅದು ನನಗೆ ನಾನು ಇಲ್ಲ ನಾನು ಎಲ್ಲೂ ರೆಸ್ಪಾಂಡ್ ನಾನು ಅದೇ ಹೇಳಿದೆ, ಅದನ್ನ ಬಿಟ್ಬಿಡಿ. ಅವ್ರವ್ರ ಸ್ವಾರ್ಥ ಗಿಮಿಕ್ಕು, ಅವ್ರವ್ರ ಸ್ವಾರ್ಥಕ್ಕೆ ಲಾಭಕ್ಕೆ ಏನು ಮಾಡಿ ಎಲ್ಲರೂ ಹೇಳಿಲ್ಲ. ತುಂಬಾ ಕನ್ಸರ್ನ್ ಬಂದರು ಕೆಲವರು, ಅಲ್ಲಿ ಒಂದಿಬ್ರು ಯಾರೋ ಗಿಮಿಕ್ ಅಂತ, ಅದು ಅವ್ರ ಗಿಮಿಕ್. ಈಗ ICU ಇದ್ದಾನೆ, ಕೈಕಾಲು ಮುರಿದೋಗ್ಬಿಟ್ಟಿದೆ. ಯಾರಾದ್ರೂ ಅದ್ರ ಏನಾದ್ರೂ ಹೇಳಿದೀವ? ಯಾವ್ದು ಗಿಮಿಕ್ ಹಾಗಾದ್ರೆ? ಯಾರು ಸ್ವಾರ್ಥ ಕೆಲಸ ಮಾಡ್ತಿದ್ದಾರೆ? ಸರ್ ಇನ್ನೊಂದು ವಿಷಯ, ಸುಧೀಂದ್ರ ಸರ್ ನಿಮ್ಗೆ ಸರ್ ಇನ್ಫಾರ್ಮ್ ಮಾಡಿದಾಗ ಕಂಪ್ಲೀಟ್ ಆಗಿ ಮಾಹಿತಿ ಕೊಟ್ಟಿದ್ರು ಅಲ್ವಾ, ನಾನು ಎಲ್ಗೆ ಹೋಗಿದ್ದೆ, ಏನಾಗಿದೆ, ಏನ್ ಬಂದಿದ್ದು ಎಲ್ಲ. ಸರಿ, ಅದ್ರ ಮಧ್ಯ ಡ್ರಿಂಕ್ ಮಾಡ್ತಿದ್ರ ಅಂತ ಹೇಳಿದ್ರಲ್ಲ, ಅದು ಗಿಮಿಕ್. ಯಾರೋ ಆತರ ಹಾಕಿದ್ರು. ಹಾ, ಇನ್ಫಾರ್ಮೇಶನ್ ಹೋಗಿದೆ, ಫಸ್ಟ್ ಇನ್ಫಾರ್ಮೇಶನ್ ಏನ್ ಹೋಗಿದೆ ಅದನ್ನ ಪ್ರೆಸೆಂಟ್ ಮಾಡೋದು ಅಷ್ಟೇ ನನ್ಗೆ ಅನ್ಸುತ್ತೆ. ಇಟ್ಸ್ ಲೈಕ್ ಫೇರ್ ಇನಫ್. ಅದ್ರ ಜೊತೆಗೆ ಬೇರೆ ಏನೇ ಸೇರಿಸಿದ್ರು ಆ ಗಿಮಿಕ್ ನಾನ್ ಹೊಣೆ ಅಲ್ಲ. ನನ್ನ ಇನ್ಫಾರ್ಮೇಶನ್ ಏನಿದೆ ನಾವು ಅದನ್ನ ತಲುಪಿಸಿದೀವಿ. ಅದನ್ನ ಯಾವ ರೀತಿ ತೋರಿಸ್ತಾರೆ ಅದ್ರ ಮೇಲೆ ನನ್ನ ಕಂಟ್ರೋಲ್ ಹೇಗಿದೆ. ನಾನು ಹೇಳಿಲ್ವಾ, ಸಿನಿಮಾಗೆ ನಾವು ಕಮರ್ಷಿಯಲ್ ಮಾಡಿರ್ಬೋದು, ಬೇರೆ ಯಾವುದಕ್ಕೂ ನಮ್ದು ಆಗಿರಲ್ಲ. ಸೊ ನಾವು ಸಿನಿಮಾಗೆ ನಮ್ಮ ಕೈಲಿ ಒಂದು ಕಂಟ್ರೋಲ್ ಇರ್ಬೋದು, ಏನ್ ವಿಚಾರ ಹೋಗ್ತಿದೆ ಅಂತ. ಬೇರೆ ಏನೇ ಆದ್ರೂ ಅದಕ್ಕೆ ನಾನು ಮಾಡೋದೇ ಆಗಿದ್ರೆ 4 ವಾರ ಮುಂಚೆ ಮಾಡಿ 4 ದಿನ ಬೆಡ್ ಅಲ್ಲೇ ಕೂತ್ಕೊಂಡು ಅಳ್ತಾ ಇರ್ತಿದ್ದೆ. ಆಮೇಲೆ ಆ ಫಸ್ಟ್ ವಿಡಿಯೋ ಏನ್ ಬಿಟ್ನಲ್ಲ, ಗಿಮಿಕ್ ಆಗಿದ್ರೆ, ಸಿನಿಮಾ ಗಿಮಿಕ್ ಆಗಿದೆ, ಅಯ್ಯೋ ನನ್ನ ಕೈಕಾಲು ಮುರಿದೋಗಿದೆ, ನೀವೇ ನಂಗೆ ಸಪೋರ್ಟು, ದಯವಿಟ್ಟು ಸಿನಿಮಾಗೆ ಬನ್ನಿ, ನಿಮ್ ಬಿಟ್ಟು ನಾನು ಆ ಥರ ಏನಾದರೂ ವಿಡಿಯೋ ಮಾಡಿ ಹಾಕ್ತಿದ್ದೆ. ಫಸ್ಟ್ ವಿಡಿಯೋ ಯಾಕೆ, ನಂಗೆ ಏನೂ ಆಗಿಲ್ಲ, ದಯವಿಟ್ಟು ಯಾರೂ ಪ್ಯಾನಿಕ್ ಆಗಬೇಡಿ. ನಂಗೆ ಲಿಟ್ರಲಿ ಆ ಟೈಮಲ್ಲಿ ನಾನು ಹೇಳಿದ್ನಲ್ಲ, ಒಂದಷ್ಟು ಆಶ್ರಮ, ಆಮೇಲೆ ನನ್ನ ತುಂಬಾ ಇಷ್ಟಪಡೋರು ನಮ್ಮ ತಂದೆ ತಾಯಿ, ಇವ್ರಿಗೆ ಯಾವ ರೀತಿ ರೀಚ್ ಆಗ್ತಿದೆ, ಇವ್ರು ಪ್ಯಾನಿಕ್ ಆಗ್ತಾರ ಅಂತ ಒಂದೇ ವಿಷಯ ನಂಗೆ ತಲೆಯಲ್ಲಿ ಇದ್ದಿದ್ದು. ಸೊ ಅವ್ರಿಗೆ ವಿಷಯ ಗೊತ್ತಾಗಬಾರ್ದು ಅಂತಾನೆ ನಾನು ರಾತ್ರಿ ಎಲ್ಲ ಇದ್ದಿದ್ದು. 12 ಎಷ್ಟು ಗಂಟೆಗೆ ಬೆಳಿಗ್ಗೆ ನೀವು ಬಂದು ವಿಡಿಯೋ ತಗೊಂಡಿದ್ದು? ನನಗೆ ಒಂದು 10 o'clock ಎಚ್ಚರ ಆಗಿದೆ. 12 ಗಂಟೆಗೆ ಇಮಿಡಿಯೇಟ್ಲಿ ವಿಡಿಯೋ ಮಾಡಿ ಹಾಕಿದ್ದಾರೆ. ನಾವು ರಾತ್ರಿ ಎಲ್ಲ ಬೆಳಿಗ್ಗೆ ಎಲ್ಲ ನೆಕ್ಸ್ಟ್ ಡೇನು ಎಳಿಬೋದಿತ್ತಲ್ಲ. ಅಂದ್ರೆ ಅದು ಮೋಸ್ಟ್ ಪ್ರಾಬಬ್ಲಿ ಆಕ್ಸಿಡೆಂಟ್ ಆಯ್ತು, ಅದಾದ್ಮೇಲೆ ಬಾಡಿ ಬರ್ಲಿಲ್ಲ, ಮನುಷ್ಯ ಬಂದ್ಬಿಟ್ಟಲ್ಲ ಅಂತ ಮಿಸ್ ಆಗೋಯ್ತೇನೋ ಅಲ್ಲಿ. ಆ ತರ ಅಂದ್ರೆ ಸರ್ ಅದು ಲ್ಯಾಪ್ಟಾಪ್ ಇತ್ತು, ನಾವು ಪ್ರೆಸ್ ಗೆ ಎಲ್ಲ ವಿಡಿಯೋ ಆಗಿತ್ತಲ್ಲ, ನಾನು ಅದ್ರ ಸ್ವಲ್ಪ ಇದ್ ನೋಡ್ತಿದ್ದೆ. ಅವ್ರು ಸಡನ್ಲಿ ಬ್ರೇಕ್ ಆಗಿದ್ದಕ್ಕೆ ಅದು ಇಲ್ಲಿ ಡಯಾಫ್ರಾಮ್ ಹೊಡೆದಿದೆ. ಸೊ ನಿಮ್ಗೆ ಆಕ್ಸಿಜನ್ ಇಂಟೇಕ್ ತುಂಬಾ ಕಡಿಮೆ ಆಗೋಗುತ್ತೆ, ನಿಮ್ಗೆ ಬ್ರೀದಿಂಗ್ ಶಾರ್ಟ್ ಆಗೋಗುತ್ತೆ. ಆ ಶಾರ್ಟ್ ಬ್ರೀದಿಂಗ್ ಇಂದ ಸಡನ್ಲಿ ಬ್ಲಾಕ್ ಔಟ್ ಆಗುತ್ತೆ ಒಂದು 5-4 seconds. ಸೊ ಆ ಬ್ಲಾಕ್ ಔಟ್ ಆಗಿದ್ದಕ್ಕೆ ಆಕ್ಚುಲಿ ಗಿರೀಶ್ ಅವ್ರಿಗೆ ತುಂಬಾ ಸಿನಿಮಾ ಹೀರೋ ಕರ್ಕೊಂಡು ಗುದ್ಬಿಟ್ನಲ್ಲ ಅಂತ ಅವ್ರಿಗೆ ಒಂದು ಅದನ್ನ ನಾಳೆ ರಿಲೀಸ್ ಅವ್ರು ತುಂಬಾ ಪ್ಯಾನಿಕ್ ಆಗೋದ್ರು. ಸೊ ಜೊತೆಗೆ ಇವರು ಇದ್ರು, ಇವ್ರ ಆಮೇಲೆ ಇಮಿಡಿಯೇಟ್ಲಿ ಕರ್ಕೊಂಡು ಹೋದ್ರು. ಗಾಡಿ ಫುಲ್ ಡ್ಯಾಮೇಜ್ ಆಗಿತ್ತು, ಅದನ್ನ ಇವ್ರು ಗ್ಯಾರೇಜಿಗೆಲ್ಲ ಕಳಿಸ್ಕೊಟ್ರು. ನಾನು ಇವ್ರಿಗೆ ಅದೇ ಹೇಳ್ತಿದ್ದೆ, ದಯವಿಟ್ಟು ನಮ್ಮ ತಂದೆ ತಾಯಿಗಂತೂ ವಿಷಯ ಗೊತ್ತಾಗಬಾರ್ದು, ಬಿಕಾಸ್ ಒಂದು ಹ್ಯಾಪಿ ಎನ್ವೈರ್ಮೆಂಟ್ ಇದೆ, ನಾಳೆ ಸಿನಿಮಾ ರಿಲೀಸ್ ಆಗ್ತಿದೆ, 2 ವರ್ಷ ಅದಕ್ಕೋಸ್ಕರ ಕಷ್ಟಪಟ್ಟಿದ್ದೀನಿ, ಇವತ್ತು ಈ ತರ ಆಗಿದೆ ಅಂತ ಗೊತ್ತಾದಾಗ ಆಬ್ವಿಯಸ್ಲಿ ಅವ್ರಿಗೆ ದುಃಖ ಆಗುತ್ತೆ. ನನಗೆ ಇಲ್ಲಿ ನಂದು ಏನೋ ಒಂದು ಚಿಕ್ಕ ಸ್ವಾರ್ಥ ಆಗ್ಬೋದು ಅಂತ ಇಲ್ಲಿ ಸಾವಿರಾರು ಜನಕ್ಕೆ ಕಣ್ಣೀರ್ ಹಾಕ್ಸಕ್ ನನ್ಗಂತೂ ಇಷ್ಟ ಇಲ್ಲ. ಐ ನೆವರ್ ಡೂ ದೀಸ್ ಕೈಂಡ್ ಆಫ್ ಸ್ಟಂಟ್ಸ್. ನನಗೆ ಮಾರ್ಕೆಟಿಂಗ್ ಮಾಡಬೇಕು ಅಂದ್ರೆ ಬೇರೆ ಬೇರೆ ರೀತಿ ಇದೆ. ಇದು ಈ ತರ ಅಂತೂ ಐ ಡೋಂಟ್ ಥಿಂಕ್ ಎನಿ ಆರ್ಟಿಸ್ಟ್ ವಿಲ್ ಡೂ. ಸೀರಿಯಸ್ಲಿ ಇದನ್ನ ಯಾರು ಮಾಡಲ್ಲ. ಅದೊಂದು ಕತೆ ಹೇಳ್ತಾರಲ್ಲ, ಹುಲಿ ಬಂದ. ಇವತ್ತು ಈ ತರ ನಾಟಕ ಆಡ್ತಿದ್ರೆ ನಾಳೆ ಆದಾಗ್ಲೂ ಯಾರು ಬರಲ್ಲ. ಸೊ ಅದಕ್ಕೆ ಐ ಡೋಂಟ್ ಬಿಲೀವ್ ಇನ್ ಆಲ್ ದಿಸ್. ಹಾ ಇಲ್ಲ, ನಾನು ಅದೇ ಹೇಳಿಲ್ಲ ಸರ್, ನನ್ನ ಬಾಯಿ ಮೇಲೆ ನಂಗೆ ಕಂಟ್ರೋಲ್ ಇದೆ, ಎಲ್ಲರ ಬಾಯಿ ಮೇಲೆ ನಂಗೆ ಕಂಟ್ರೋಲ್ ಇಲ್ಲ, ಅದ್ರ ಅಗತ್ಯನೂ ನಂಗಿಲ್ಲ. ಸೊ ಅವ್ರ ಪರ್ಸ್ಪೆಕ್ಟಿವ್ ಅದು. ನಾನು ಅದೇ ಹೇಳ್ತಿರೋದು, ಫಸ್ಟ್ ಇನ್ಫಾರ್ಮೇಶನ್ ಸುಧೀಂದ್ರ ಸರ್ ಇಂದ ಏನ್ ಹೋಗಿದೆ ನೀಟಾಗಿ ಮೆನ್ಷನ್ ಆಗಿದೆ. ಸೆನ್ಸ್ ಅವ್ರಿಗೆ ಇರ್ಬೇಕಲ್ಲ, ಅವ್ರದ್ದು ಯಾವ್ದೋ ಒಂದು ಕ್ಷಣದ್ದು ಇದಕ್ಕೋಸ್ಕರ ಹಾಕ್ಬಿಟ್ರೆ ಎಷ್ಟು ಇಡೀ ಜೀವನ ಅದಕ್ಕೆ ಅವರು ಒಂದು ಆ ಸಿನಿಮಾಗೆ, ಆ ಪ್ರಿಪರೇಷನ್ಗೆ, ಒಂದು ವ್ಯಕ್ತಿತ್ವನ ಕಾಪಾಡ್ಕೊಳ್ಳೋಕ್ಕೆ, ಒಂದು ದೇಹನ ಕಾಪಾಡ್ಕೊಳ್ಳೋಕ್ಕೆ ಎಷ್ಟೆಲ್ಲ ಶ್ರಮ ಇರುತ್ತೆ. ಮಾರ್ಕೆಟಿಗೆ ಎಷ್ಟು ತೊಂದರೆ ಆಗುತ್ತೆ. ಆಮೇಲೆ ಇವನು ಹಿಂಗೇನಾ ಕುಡ್ಕೊಂಡೋಗಿ ಹೊಡೆದ್ನಾ, ಆ ಸಿನಿಮಾ ನಾಳೆ ರಿಲೀಸ್ ಇದೆ, ಯಾವುದೋ ಯೋಚನೆ ಮಾಡದೆ ಯಾವ ಥರದ ಮನಸ್ಥಿತಿ ಅವ್ರು ಇದ್ದಾರೆ ಅನ್ನೋದು ತುಂಬ ಭಯ ಆಗೋದು, ಏನಾಗೋದು ಆ ಥರ ಕನ್ಫ್ಯೂಸ್ ಆಗೋಯ್ತು ನನಗೆ. ಒಂದು ಸಣ್ಣ ಯೋಚನೆ ಮಾಡಬೇಕಿತ್ತು. ಒಬ್ಬ ಹೀರೋ ಅವ್ನ ಸಿನಿಮಾ ನಾಳೆ ರಿಲೀಸ್ ಆಗುತ್ತೆ, ಕುಡ್ಕೊಂಡೋಗಿ ಹೊಡೆದ್ನ ಅಂದ್ಬಿಟ್ರೆ ಒಂದು ಏನು ಮೈಂಡಿಗೆ ಏನು ಬರುತ್ತೆ ನೋಡೋನಿಗೆ, ಇವನು ಅದೇ ಸಾಲಲ್ಲೇ ಇರೋನೇನೋ ಅಂತ ಹಂಗೆ ಬರಲ್ವಾ. ಸೊ ಆಮೇಲೆ ಇಷ್ಟು ದಿನ ಇವ್ರದ್ದು ಸೀರಿಯಲಿಂದ ಬಂದ ಇಮೇಜ್, ಒಂದು ಫ್ಯಾಮಿಲಿ ಎಲ್ಲ ಅವ್ರಿಗೆ ಕನೆಕ್ಟ್ ಆಗಿದೆ, ಆಡಿಯನ್ಸ್ ಇದಾರಲ್ಲ, ಸಡನ್ ಅಂತ ಅವ್ರ ಮೈಂಡಿಗೆ ಬಂದ್ಬಿಡುತ್ತೆ. 2 ದಿನ ಅವ್ರ ಸಿನಿಮಾಗೆ ಬರ್ದಿದ್ರೆ ಸಾಕು ಸರ್, ನಮ್ಮ ಸಿನಿಮಾ ಆಚೆ ಹೋಗ್ಬಿಡುತ್ತೆ. ಎಷ್ಟು ಡೇಂಜರ್ ಇದೆ ಅಂತ ಅದನ್ನೆಲ್ಲ ಒಂಚೂರು ಯೋಚನೆ ಮಾಡ್ಬೇಕು ಆ ಥರ ಹೇಳುವಾಗ. ಅದೇ ಹೇಳಿರೋ ಸರ್, ಎಲ್ಲರದು ಅವ್ರವ್ರ ಓನ್ ಪರ್ಸ್ಪೆಕ್ಟಿವ್ ಇದೆ, ಅದನ್ನ ನಾವು ಕರೆಕ್ಟ್ ಮಾಡೋಕ್ಕೂ ಆಗಲ್ಲ. ನನಗೆ ಗೊತ್ತಿರೋ ಹಾಗೆ ನನ್ನ ಪರ್ಸ್ನಲಿ ನನ್ಗೆ ಯಾರ್ಯಾರು ಪರಿಚಯ ಇದೆ, ದೇ ವಿಲ್ ನೋ ದ ಫ್ಯಾಕ್ಟ್.
ನನಗೆ ಏನೇ ಹೆಚ್ಚು ಕಡಿಮೆ ಆದರೆ ಅವ್ರಿಗೆ ಎಫೆಕ್ಟ್ ಆಗುತ್ತೆ, ಅವ್ರಿಗೆ ನನ್ನ ಬಗ್ಗೆ ಗೊತ್ತಿದ್ರೆ ಸಾಕು. ಇನ್ನು ಅದನ್ನ ಆಪರ್ಚುನಿಟಿ ಮಾಡ್ಕೊಳ್ಳೋದಾದ್ರೆ ನಾನು ಅದನ್ನ ಏನು ಮಾಡ್ಕೊಳಕ್ಕಾಗಲ್ಲ. ಆ್ಯಂಡ್ ಹಿಂದೆ ಕೂತ್ಕೊಂಡು ಸೀಟ್ ಹೊಡೆದಿರೋದು, ನಾನು MMA 30 ಎಲ್ಲ ಮಾಡಿ ಅಂತದ್ದು ಎಷ್ಟು ಏಟ್ ತಿಂದಿದ್ದೀನಿ. ಆಬ್ವಿಯಸ್ಲಿ ಒಂದು 2 ಪೇನ್ ಕಿಲ್ಲರ್ ಸರಿ ಆಗುತ್ತೆ. ನಾನು 12 ಗಂಟೆಗೆ ವಿಡಿಯೋ ಮಾಡಿ ಹಾಕಿದ್ದೀನಿ. ಒಂದು ದಿನ ಫುಲ್ ಅದನ್ನ ಕ್ಯಾರಿ ಮಾಡ್ಬೋದಿತ್ತು. ನೆಕ್ಸ್ಟ್ ಡೇ ಹಾಸ್ಪಿಟ್ಲಿಗೆ ಹಾಕಿದ್ರು ಫುಲ್ ಟೇಕ್ ಪೇ ಮಾಡಿದ್ರು ರೂಮ್ಗೆ, ರಾತ್ರಿ ತನಕ ಮಲ್ಕೋಬೋದಿತ್ತು ಬೇಕಿದ್ರಲ್ಲಿ. ಸರ್, ನಾನು ತುಂಬಾ ಮುಂಚೆಯಿಂದಾನೇ ಹೇಳ್ತಾ ಇದ್ದೆ, ಇದಕ್ಕಿಂತ ಮುಂಚೆ ನನಗೆ ನನ್ನ ಆಯ್ಕೆ ಮೇಲೆ ಕಂಟ್ರೋಲ್ ಇರಲಿಲ್ಲ. ಬಿಕಾಸ್ ನಾನು ಒಂದು ಕೆಟ್ಟ ಆಪ್ಷನ್ ಒಳ್ಳೆ ಆಪ್ಷನ್ಗಿಂತ ನನಗೆ ಒಂದು ಆಪರ್ಚುನಿಟಿ ಸಿಗೋದು ಅಂತ ಯೋಚನೆ ಮಾಡ್ತಿದ್ದೆ. ಬಟ್ ಇತ್ತೀಚೆಗೆ ಒಂದು 2-3 ದಿನದಿಂದ ರೆಸ್ಪಾನ್ಸ್ ನೋಡಿ, ಜನಗಳ ಪ್ರತಿಕ್ರಿಯೆ ನೋಡ್ತಿರೋದ್ರಿಂದ, ಆಮೇಲೆ ಒಂದಷ್ಟು ಫೋನ್ ಕಾಲ್